ಕಮ್ ಬ್ಯಾಕ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನೋಡಪ್ಪ, ಏಥರ್ 450x. ಸೊ ಒಂದು 360 ಡಿಗ್ರಿ ವ್ಯೂ ಕೊಟ್ಬಿಡ್ತೀನಿ ನೋಡಿ. ನಾನು ಬ್ಯಾಗ್ ಇಟ್ಟಿದ್ದೀನಿ. ಕಂಪ್ನಿ ವೆಹಿಕಲ್ ಆದ್ದರಿಂದ ಅದು ಈಗ ಕರೆಂಟ್ಲಿ ಟೆಂಪ್ರವರಿ ರಿಜಿಸ್ಟ್ರೇಷನಲ್ಲಿದೆ. ಸೊ ಇದು ಏಥರ್ನ ಕನ್ಸೋಲು. ನಿಮ್ಗೆ ಇಲ್ಲಿ ತೋರಿಸ್ತಿರೋದು ರೇಂಜು ಇಕೋ ಮೋಡಲ್ಲಿದೆ. ರೈಟಿಗೆ ಸ್ವಿಚ್ ಮಾಡಿದ್ರೆ ರೈಡ್ ಮೋಡು ನೋಡಿ, ಹಂಗೆ ರೇಂಜ್ ಕಮ್ಮಿ ಆಗುತ್ತೆ. ಸೊ ಸ್ಪೋರ್ಟ್ ಮೋಡು 59, ವಾರ್ಪ್ ಮೋಡ್ ಅಂದರೆ ಬೀಸ್ಟ್ ಮೋಡ್, ಅದೊಂಥರ 49 ಅಷ್ಟೇ. ಈಗಿರೋ ಚಾರ್ಜಲ್ಲಿ ಅಷ್ಟು ಹೋಗುತ್ತೆ ಅಂತ. 98% ಬ್ಯಾಟ್ರಿ ಇದೆ. ಇಲ್ಲಿ ನಿಮಗೆ ಗಾಡಿದು ಓಡೋ ತೋರಿಸಿದೆ, ಟ್ರಿಪ್ಸು, ಆ್ಯಾವ್ರೇಜ್ ಸ್ಪೀಡು, ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಎಲ್ಲ ಬರುತ್ತೆ ಗಾಡಿದು. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಸೇವ್ ಮಾಡ್ಕೊಬೋದು. ಸೊ ಈಗ ನಿಮ್ದು RC ಕಾರ್ಡು, DL ಆ ಥರದ್ದು ಏನೇನಿದೆ. ಸೊ ಇದು ಬ್ಲೂಟೂತ್ ಕನೆಕ್ಟಿವಿಟಿ. ಎರರ್ಸ್ ಏನಾರು ಇದ್ದರೆ ಎರರ್ಸ್ ತೋರಿಸುತ್ತೆ. ಮತ್ತು ನಾರ್ಮಲ್ ಸೆಟ್ಟಿಂಗ್ಸು, ಡಾರ್ಕ್ ಥೀಮ್ ಬೇಕಾ, ಲೈಟ್ ಥೀಮ್ ಬೇಕಾ ಅಂತ ಆ ಥರ. ಸೊ ಸ್ವಿಚ್ ಮಾಡ್ಕೊಂಡು ಇವಾಗ ಡಾರ್ಕ್ ಥೀಮಲ್ಲಿ ಇಟ್ಟಿದ್ದೀನಿ. ಸೊ ನನ್ನ ಪ್ರಕಾರ ಡಾರ್ಕ್ ಥೀಮ್ ಹಾಕೊಳ್ಳೋದ್ರಿಂದ ಸ್ವಲ್ಪ ಎಲ್ಲ ಬ್ಯಾಟ್ರಿ ಕನ್ಸಂಪ್ಷನ್ ಸ್ವಲ್ಪ ರಿಡ್ಯೂಸ್ ಆಗ್ಬೋದು ಅಂತ ಜನರಲ್ಲು. ಸೊ ರಿಜಿಸ್ಟ್ರೇಷನ್ ನಂಬರು, ವಿನ್ ನಂಬರು, ಸಾಫ್ಟ್ವೇರ್ ವರ್ಷನ್ನು ಅದೆಲ್ಲ ಇರುತ್ತೆ. ಸೊ ಇವಾಗ ಮೋಟ್ರ್ ಆಫಲ್ಲಿದೆ, ಗಾಡಿ ಸೈಡ್ ಸ್ಟ್ಯಾಂಡ್ ಹಾಕಿದ್ದೀವಿ, ಅದರಿಂದ ಹಿಂಗೆ ತೋರಿಸ್ತಿದೆ ಅದು. ಸೊ ಇನ್ನು ಇದರ ಬೂಟ್ ಸ್ಪೇಸ್ ತೋರಿಸ್ತೀನಿ ನೋಡಿ. ಕೀನ ಜಸ್ಟ್ ಹಿಂಗೆ ಆಫ್ ಮಾಡಿ ಹಿಂಗೆ ಪುಷ್ ಮಾಡಿದ್ರೆ ಆಯಿತು. ಬೂಟ್ ಸ್ಪೇಸ್ ಮಾತ್ರ ಸಕ್ಕತ್ತಾಗಿದೆ. ಇದು ಪೋರ್ಟೇಬಲ್ ಚಾರ್ಜರು. ಅದನ್ನು ಬಿಟ್ಟರೆ ಒಂದು ಬಿಗ್ ಸೈಜ್ ಹೆಲ್ಮೆಟು AXR, SMK ಯಾವುದು ಬೇಕಾದ್ರೂ ಇಡ್ಬೋದು. ಸೊ ಅಷ್ಟು ಸ್ಪೇಸ್ ಇದೆ ಇದರಲ್ಲಿ. ಸೊ ಬ್ಯಾಕ್ ವ್ಯೂ ನೋಡಿ, ಏಥರ್ ಬ್ಯಾಡ್ಜಿಂಗ್ ಇದೆ. ಇದು ಟೆಂಪ್ರವರಿ ರಿಜಿಸ್ಟ್ರೇಷನ್ ವೆಹಿಕಲ್ಲು. ಸೊ ಇದು ಬೆಲ್ಟ್ ಡ್ರಿವನ್ನು. ಇದು ಕೆಲವೊಂದು ಕಡೆ ಹಬ್ ಮೋಟರ್ ಅಂತ ಬರುತ್ತೆ ಕೆಲವೊಂದು ಗಾಡಿಗಳಲ್ಲಿ. ಸೊ ಅಲ್ಲಿ ವೀಲ್ ಹತ್ರ ಮೋಟರ್ ಇರುತ್ತೆ, ಮೋಟ್ರ್ ಥ್ರೂ ರನ್ ಆಗುತ್ತೆ. ಇದು ಮೋಟರ್ ಹಬ್ ಮೋಟರ್ ಅಲ್ಲ, ಇದು ಬೆಲ್ಟ್ ಡ್ರಿವನ್ನು. ಸೊ ನಿಮಗೆ ಮೋಟರು ಇಲ್ಲಿ ಬರೋದು, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಮೋಟರು. ಸೊ ಇಲ್ಲಿ ಬ್ಯಾಟ್ರಿ ಇರುತ್ತೆ. ಸೊ ಇದು ಬೆಲ್ಟ್ ಡ್ರಿವನ್ನು. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬೆಲ್ಟ್ ಕಾಣಿಸ್ತಿದೆ ನಿಮಗೆ. ಸೊ ಇದಿಷ್ಟು ಈ ಒಂದು ಗಾಡಿಯ ನಿಮಗೆ ಇನ್ ಆ್ಯಂಡ್ ಔಟ್ ವ್ಯೂ ಅಲ್ಲಿ ಕಾಣಿಸಿರೋ ಅಂಥದ್ದು. ಇದ್ರ ಪವರ್ ಫಿಗರ್ಸ್ ಹೇಳ್ಬಿಡ್ತೀನಿ. ಸೊ ಇದ್ರದ್ದು ಪವರ್ ಫಿಗರ್ಸ್ ಬಂದು 6 kW ಮೋಟರ್ ಇದೆ, 2.9 kWh ಲಿಥಿಯಂ ಬ್ಯಾಟ್ರಿ ಇರುತ್ತೆ. ಸೊ ಇಲ್ಲಿ ನಾನು ಬ್ಯಾಗ್ ಇಟ್ಟಿದ್ದೀನಲ್ಲ, ಇದ್ರ ಕೆಳಗಡೆ ಬ್ಯಾಟ್ರಿ ಇರೋದು, ನೀವು ಕಾಲಿಟ್ಕೊತೀರಾ ಅಲ್ಲಿ. 4 ರೈಡಿಂಗ್ ಮೋಡ್ಸ್ ಬರುತ್ತೆ. ಸೊ 4 ರೈಡಿಂಗ್ ಮೋಡ್ಸ್ ಬೇಸಿಕಲಿ ಬಂದ್ಬಿಟ್ಟು ಇಕೋ, ರೈಡು, ಸ್ಪೋರ್ಟು, ವಾರ್ಪ್ ಇಸ್ ದ ಬೀಸ್ಟ್ ಮೋಡ್. ಓಕೆ, ಇದು ಬಂದ್ಬಿಟ್ಟು ನಿಮಗೆ 7 ಇಂಚ್ ಟಚ್ಚು. ಸೊ 7 ಇಂಚ್ ಟಚ್ ಡಿಸ್ಪ್ಲೇ ಇದೆ ಇದರಲ್ಲಿ. ಸ್ನ್ಯಾಪ್ಡ್ರ್ಯಾಗನ್ ಕ್ವಾಡ್ ಕೋರ್ ಪ್ರೊಸೆಸರ್ ಇರುತ್ತೆ. ಮತ್ತು ಮ್ಯಾಪ್ಸ್ ಕನೆಕ್ಟಿವಿಟಿ ಎಲ್ಲ ಇರುತ್ತೆ. ಸೊ ನೀವು ಎಲ್ಲೇ ಹೋದರೂ ಮ್ಯಾಪ್ನೆಲ್ಲ ಕನೆಕ್ಟ್ ಮಾಡ್ಕೊಬೋದು. ಕೀ ಆನ್ ಮಾಡಿಲ್ಲ. ಮ್ಯಾಪ್ ಎಲ್ಲ ಕನೆಕ್ಟ್ ಮಾಡ್ಕೊಬೋದು. ಮ್ಯಾಪ್ ಇಲ್ಲಿ ತೋರಿಸ್ತೀನಿ ತೊಳಿ. ಮ್ಯಾಪ್ ಲೋಡ್ ಆಗ್ತಿದೆ ಇವಾಗ, ನಿಮ್ಗೆ ಕಾಣ್ತಿರ್ಬೋದು. ಸೊ ಅದು ಲೋಡ್ ಆಗ್ತಿರಲಿ, ನಾವು ಅಷ್ಟೊತ್ತಿಗೆ ಗಾಡಿನ ರೈಡ್ ಮಾಡಿಬಿಟ್ಟು ಚೆಕ್ ಮಾಡೋಣ. ಸೊ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟು ನೀವು ಮ್ಯಾಪ್ ಕ್ಲೋಸ್ ಮಾಡಿರ್ತೀನಿ, ಅದು ಆರಾಮಾಗಿ ಲೋಡ್ ಆಗಲಿ. ಸೊ ಇವಾಗ ಆಫ್ ಮಾಡೋಣ ಫಸ್ಟು. ಸೊ ಕೀ, ಸ್ಪೀಡ್ 0, 83 ರೇಂಜು, 98 ಬ್ಯಾಟ್ರಿ, ಎಕೋ ಮೋಡಲ್ಲಿದೆ. ಸೊ ಇದನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಕಿಲ್ ಸ್ವಿಚ್ನ ಆನ್ ಮಾಡಬೇಕು. ಆನ್ ಮಾಡಿಬಿಟ್ಟು ಬ್ರೇಕ್ ಹಿಡ್ಕೊಂಡು, ಈಗ ನೋಡಿ ಇಲ್ಲಿ ಮೋಟ್ರ್ ಆಫ್ ಅಂತ ತೋರಿಸ್ತಿದೆ. ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನಾರ್ಮಲ್ ನಾವು ಬೇರೆ ಮೊಬೈಲ್ಸಲ್ಲಿ ಹೆಂಗೆ ಸೆಲ್ಫ್ ಸ್ಟಾರ್ಟ್ ಮಾಡ್ತೀವಿ ಅದೇ ಥರ ಒಂದು ಸತಿ ಹಿಂಗೆ ಕ್ಲಿಕ್ ಮಾಡಿದ್ರೆ ನೋಡಿ ಮೋಟ್ರ್ ಆನ್ ಆಯ್ತು. ಇದ್ರ ಸ್ಪೆಷಲ್ ಫೀಚರ್ ಒಂದು ತೋರಿಸ್ಲೇಬೇಕು ನಿಮಗೆ. ಇಲ್ಲಿ ಪಾರ್ಕ್ ಅಸಿಸ್ಟ್ ಅಂತ ಇದೆಯಲ್ಲ, ಇದು ನಿಂಗೆ ಸೈಡಿಗೆ ತಿಳಿದ್ರೆ ರಿವರ್ಸ್ ಗೇರು ನೋಡಿ, ಥ್ರೋಟ್ಲ್ ಕೊಟ್ಟಂಗೆ ಹಿಂಗೆ ಹಿಂದಕ್ಕೆ ಹೋಗುತ್ತೆ. ಸೊ ಅದನ್ನು ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಸಿಂಪಲ್ಲು ಇದನ್ನು ಹಿಂಗೆ ವಾಪಸ್ ಹೇಳಿದ್ರೆ ಆಯಿತು. ಸೊ ಇವಾಗ ಇಕೋ ಮಾಡಲಿದೆ, ಬನ್ನಿ ಹೋಗೋಣ. ಒಂದು ಕೆಲಸ ಮಾಡೋಣ, ಡೈರೆಕ್ಟಾಗಿ ಫ್ಲೈಓವರ್ ಹತ್ಬಿಟ್ಟು ಅಲ್ಲಿ ನಾವು ಇದ್ರ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡೋಣ, ಎಲ್ಲ ಮೋಡ್ಸಲ್ಲೂ ಎಷ್ಟೆಷ್ಟು ಹೋಗುತ್ತೆ ಅಂತ. ಸೊ ಫ್ಲೈಓವರ್ ಹತ್ತಿದ ಮೇಲೆ ಸಿಗ್ತೀನಿ ನಿಮಗೆ. ನೋಡ್ತಿರ್ಬೋದು ಇವಾಗ ಎಕೋ ಮೋಡಲ್ಲಿ ಇದ್ದೀನಿ, 53, 54ವರೆಗೂ ಹೋಗುತ್ತೆ ಟಾಪ್ ಸ್ಪೀಡು ಎಕೋ ಮೋಡಲ್ಲಿ. ಸೊ ನೀವು ಇವಾಗ ಮೋಡ್ ಸ್ವಿಚ್ ಮಾಡಬೇಕು ಅಂದರೆ ಗಾಡಿನೇ ನಿಲ್ಲಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಅಂತ ಇದೆ ಅಂದರೆ ಎಕೋ ಮೋಡು. ಈ ಮೋಡ್ನ ಸ್ವಿಚ್ ಮಾಡೋದಕ್ಕೆ ಜಸ್ಟ್ ಆಕ್ಸಿಲೇಟರ್ನ ಡ್ರಾಪ್ ಮಾಡಿಬಿಟ್ಟು ಇಲ್ಲಿ ಟಾಗಲ್ ಸ್ವಿಚ್ ಇದೆಯಲ್ಲ, ಇದನ್ನು ರೈಟ್ ಟ್ರಿಗರ್ ಮಾಡಿದ್ರೆ ಮೋಡ್ ಚೇಂಜ್ ಆಯಿತು. ರೈಡ್ ಮೋಡಲ್ಲಿ ನೋಡಿ ನಿಮ್ಗೆ ಇನಿಷಿಯಲಿ ಪಿಕಪ್ಪೇ ಒಂದು ಸ್ವಲ್ಪ ಚೆನ್ನಾಗಿ ಇರುತ್ತೆ. ಸೊ ಇಕೋಗಿನ ಒಂದು ಲೆವೆಲ್ 1, ಬಟ್ ರೇಂಜ್ ಕಮ್ಮಿ ಆಗುತ್ತೆ. ಸೊ ಇದರಲ್ಲಿ ಟಾಪ್ ಎಷ್ಟು ಹೋಗುತ್ತೆ ನೋಡೋಣ. ಮುಂದೆ ಒಂದು ಸ್ವಲ್ಪ ಡೌನ್ ಇದೆ, ಸೊ ಅದರಿಂದ ಇನ್ನೂ ಬೂಸ್ಟ್ ಆಗ್ಬೋದು, ನೋಡೋಣ.
ಮೋಸ್ಟ್ ಪ್ರಾಬ್ಲಿ 66 ಲಾಸ್ಟ್ ಅನ್ಸುತ್ತೆ. ಡೌನಲ್ಲಿ ಹಿಂಗೆ ಟಕ್-ಇನ್ ಮಾಡ್ಕೊಂಡಿದ್ದೀನಿ ನಾನು. ಅದಾದರೂ 67 68 ಅಷ್ಟೇ ಹೋಗೋದು ಇದರಲ್ಲಿ. ಮೋಡ್ಗೆ ಸ್ವಿಚ್ ಹಾಕೋಣ. ಸೇಮ್ ಆಕ್ಸಿಲೇಟರ್ ಡೌನ್ ಟಾಗಲ್ ಮಾಡ್ಬೇಕು ರೈಡ್ಗೆ. ಸ್ಪೋರ್ಟ್ಸ್ ಮೋಡ್ಗೆ ನೀವು ಪಿಕಪ್ಪೇ ನೋಡ್ಬೋದು. ಇನಿಷಿಯಲಿ ಸಖತ್ತಾಗಿ ಎತ್ಕೊಂತು. ಸೊ ಇದು ಸ್ವಲ್ಪ ಅಪ್ ಹಿಲ್ ರೋಡ್ ಇದೆ, ಒಂದು ರೇಂಜಿಗೆ ಜಾಸ್ತಿ ಏನು. ಸೊ ಇದರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಹೋಗುತ್ತೆ ನೋಡೋಣ. ಟಕ್-ಇನ್ ಮಾಡಿದ್ದೀನಿ. 82 83 84 86 87 90 ಟಚ್ ಮಾಡ್ಬೋದು ನನ್ನ ಪ್ರಕಾರ. ರೋಡ್ ಹಂಪ್ಸ್ ಬಂತು. ಸಸ್ಪೆನ್ಷನ್ನು ತುಂಬ ಸಖತ್ತಾಗಿದೆ, ಒಂಥರ ಸ್ಟಡಿಯಾಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಸಸ್ಪೆನ್ಷನ್ ಕೂಡ. ಈ ಟ್ರಾಫಿಕ್ ಸ್ವಲ್ಪ ದಾಟ್ಬಿಡೋಣ. ಸಖತ್ತಾಗಿ ಮ್ಯಾನ್ಯೂವರ್ ಮಾಡ್ಬೋದು ನೋಡಿ. ಆಗ ಕೊಟ್ರು ಒಂಚೂರು ಯಾರಾದರೂ ಪಾಸ್ ಆಗ್ತಿದ್ದಂಗೆ ಸ್ಪೋರ್ಟ್ಸ್ ಮೋಡ್ ಫುಲ್ ಟೆಸ್ಟ್ ಮಾಡೋಣ. ಓವರ್ಟೇಕ್ ಮಾಡೋಣ ಅಂದರೆ ಅಣ್ಣನ ಹತ್ರ ಮಿರರ್ ಇಲ್ಲ, ನಾವು ಬರೋದು ಗೊತ್ತಾಗಲ್ಲ ಅವನಿಗೆ. ಜೂಟ್ ಸ್ವಲ್ಪ ಡೌನ್ ಹಿಲ್ ಬರುತ್ತೆ ನೋಡೋಣ ನಾವು. ಫುಲ್ ಪೊಟೆನ್ಷಿಯಲ್ 91. ಇವಾಗ ಜಾಸ್ತಿ ಆಗ್ಬೋದು ಡೌನ್. ಫುಲ್ ಪೊಟೆನ್ಷಿಯಲ್ ಇದ್ರದ್ದು 91 ಸ್ಪೋರ್ಟ್ಸ್ ಮೋಡಲ್ಲಿ. ನೆಕ್ಸ್ಟು ವಾರ್ಪ್ ಮೋಡ್ಗೆ ಸ್ವಿಚ್ ಆಗೋಣ. ಆಕ್ಸಿಲೇಟರ್ ಡ್ರಾಪ್, ಟಾಗಲ್, ವಾರ್ಪ್ ಮೋಡ್. ಇವಾಗ ಪವರ್ ನೋಡಿ ಹೆಂಗೆ ಎತ್ಕೊಳ್ಳುತ್ತೆ. +90 ಹೋಗುತ್ತೆ, ಬಟ್ ಸ್ವಲ್ಪ ಅಪ್ ಹಿಲ್ ಇದೆ, ಅದಕ್ಕೆ ವಿಂಡ್ ಬ್ಲಾಸ್ಟ್ ಆಗ್ತಿರತ್ತೆ. ಸಾರಿ. ಫುಲ್ ಪೊಟೆನ್ಷಿಯಲ್ ಕೊಟ್ಟಿದ್ದೀನಿ. 90. ಒಂದು ಸ್ವಲ್ಪ ಲೆವೆಲ್ ರೋಡ್ ಸಿಕ್ಕಿದ್ರೆ ಇನ್ನೂ ಹೋಗ್ಬೋದು, ಬಟ್ ರೇಂಜ್ ಹಂಗೆ ಡ್ರಾಪ್ ಆಗುತ್ತೆ. ಮುಂದೆ ಟ್ರಾಫಿಕ್ ಇದೆ, ಇಲ್ಲ ಅಂದರೆ ಟೆಸ್ಟ್ ಮಾಡ್ಬೋದಿತ್ತು. 70 10 ಕಿಲೋಮೀಟರ್ ರೇಂಜನ್ನ ಆಗಲೇ ಡುಮ್ಮನ್ಸಿದ್ದೀವಿ ನಾವು. ಮುಂದೆ ಕಾಪ್ಸ್ ಇರ್ತಾರೆ. ಇದು ಟೆಂಪ್ರವರಿ ರಿಜಿಸ್ಟರ್ ಗಾಡಿ, ಟೆಸ್ಟಿಂಗ್ ಕೊಟ್ಟಿರೋದ್ರಿಂದ ಹಿಡಿತಾರ ಏನೂ ಗೊತ್ತಿಲ್ಲ. ನಮ್ಮ ಅದೃಷ್ಟ ಕಾಪ್ಸ್ ಇಲ್ಲ. ರೇಂಜ್ ನೋಡಿ 69. ಎಷ್ಟೋ ಜನದ ಡಿಸೈರ್ಡ್ ನಂಬರು, ಲಕ್ಕಿ ನಂಬರು. ಸೊ ಏಥರ್ ಸ್ಕೂಟ್ರು ನಿಮಗೆ ಡಾಟ್ ಚಾರ್ಜ್ ಆದರೆ 1.5 ಅವರಲ್ಲಿ ಫುಲ್ ಆಗುತ್ತೆ. ಅದೇ ನಾವೇನಾದರೂ ಇದರಲ್ಲಿ ನಾರ್ಮಲ್ ಪೋರ್ಟೇಬಲ್ ಚಾರ್ಜ್ ಮಾಡ್ತೀವಿ ಅಂದರೆ ಇಟ್ ವಿಲ್ ಟೇಕ್ ಅರೌಂಡ್ 5.6 hours 5 hours ಹತ್ರ ತೊಗೊಳುತ್ತೆ. ಒಂದು ಫುಲ್ ಚಾರ್ಜ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಇಕೋ ಮೋಡಲ್ಲಿ 85 ಕಿಲೋಮೀಟರ್ಸ್ ಕೊಡುತ್ತೆ. ವಾರ್ಪ್ ಮೋಡಲ್ ಆದರೆ ಕಮ್ಮಿ ಆಗುತ್ತೆ, ರೈಡ್ ಮೋಡಲ್ ಕಮ್ಮಿ. ಫಸ್ಟ್ ಬರೋದು ಇಕೋ ಆದಮೇಲಿಂದ ರೈಡ್ ಮೋಡು, ಆಮೇಲೆ ಸೂಪರ್ ಮೋಡು, ಆಮೇಲೆ ವಾರ್ಪ್ ಮೋಡು. ಸೊ ಬೇಸ್ಡ್ ಆನ್ ಮೋಡ್ಸ್ ಹಂಗೆ ನಿಮಗೆ ರೇಂಜ್ ಕೂಡ ಡಿಕ್ರೀಸ್ ಆಗ್ತಿರುತ್ತೆ, ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ಪವರ್ ಹೆಂಗೆ ಇನ್ಕ್ರೀಸ್ ಆಗುತ್ತೋ ಹಂಗೆ ರೇಂಜ್ ಡಿಕ್ರೀಸ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ ಕೇಸ್ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.